ಹಲೋ ಸ್ನೇಹಿತರೆ, ಬಿಗ್ ಬಾಸ್ 13ರ ಹೊಸ ಅಪ್ಡೇಟ್ ಈಗಾಗಲೇ ಕಲರ್ಸ್ ಚಾನಲ್ ತನ್ನ ವೆಬ್ಸೈಟ್ ಮೂಲಕ ಅದನ್ನು ಹರಿದುಬಿಟ್ಟಿದೆ. ಅದೇನೆಂದರೆ ಬಿಗ್ ಬಾಸ್ ಎಂದಿನಂತೆ ಈ ವರ್ಷ ಸ್ವಲ್ಪ ಬೇಗನೆ ಶುರು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕಲರ್ಸ್ ಚಾನಲ್ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷತೆ ಏನೆಂದರೆ ಈ ಕಾರ್ಯಕ್ರಮವನ್ನು ಕೂಡ ಕರ್ನಾಟಕದ ಬಾದ್ಶಾ ಕಿಚ್ಚ ಸುದೀಪ್ರವರು ಈ ಒಂದು ಶೋವನ್ನು ಹೋಸ್ಟ್ ಮಾಡಲಿದ್ದಾರೆ. ಸೀಸನ್ 1, 2, 3, 4, 13ರ ತನಕ ಈ ಸೀಸನ್ ಮುಟ್ಟಿಸುವುದರಲ್ಲಿ ಕಿಚ್ಚ ಸುದೀಪ್ರವರು ಯಶಸ್ವಿಯಾಗಿದ್ದಾರೆ. ಹಲವಾರು ಫ್ಯಾನ್ಸ್ ಪ್ರೇಕ್ಷಕ ವರ್ಗವನ್ನು ಹೊಂದಿದಂಥ ಈ ಒಂದು ಕನ್ನಡ ರಿಯಾಲಿಟಿ ಶೋ ಹಲವಾರು ಭಾರತ ದೇಶದಲ್ಲಿ ಹಲವಾರು ಪ್ರೇಕ್ಷಕ ಫ್ಯಾನ್ಸ್ ಬೇಸನ್ನು ಹೊಂದಿದೆ. ಈ ಒಂದು ವಿಶೇಷ ಏನೆಂದರೆ ಈ ಬಾರಿಯ ಶೋಗೆ ಅದೇನೆಂದರೆ ಈ ಒಂದು ಶೋನಲ್ಲಿ ಈ ಸಲ ಎಲ್ಲರಿಗೂ ಈ ಒಂದು ತನ್ನ ಭಾಗವಹಿಸುವಂತಹ ಒಂದು ಅವಕಾಶ ಕಲರ್ಸ್ ಚಾನಲ್ ಮಾಡಿಕೊಟ್ಟಿದೆ. ಅದು ಹೇಗೆಂದರೆ ಕಲರ್ಸ್ ಚಾನಲ್ ವೆಬ್ಸೈಟ್ ಮುಖಾಂತರ ಅವರೊಂದು ಲಿಂಕ್ನಲ್ಲಿ ಅಪ್ಲೈ ಮಾಡುವುದರ ಮೂಲಕ ತಮ್ಮ 3 ನಿಮಿಷದ ಒಂದು ವಿಡಿಯೋವನ್ನು ಮಾಡಿ ತಾವು ಯಾವುದಕ್ಕೆ ಅರ್ಹರು, ಅಂದರೆ ತಮ್ಮ ಟ್ಯಾಲೆಂಟ್ ಯಾವ ರಂಗದಲ್ಲಿ ತಮ್ಮನ್ನು ತಾವು ಗುರುತಿಸಿದ್ದೀರಾ, ತಾವೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು, ಅಲ್ಲದೆ ತಾವೊಂದು ಹಾಡುಗಾರನು, ರಾಜಕೀಯ ರಂಗದಲ್ಲಿ ತಮ್ಮ ಸಾಧನೆಯನ್ನು ಮಾಡಿದ್ದೀರಾ, ಯಾವುದೇ ತಮ್ಮ ಬಗ್ಗೆ ಒಂದು 3 ನಿಮಿಷದ ಒಂದು ಕ್ಲಿಯರ್ ಒಂದು ವಿಡಿಯೋವನ್ನು ಮಾಡಿ, ಸೆಲ್ಫಿ ವಿಡಿಯೋವನ್ನು ಮಾಡಿ ಆ ಒಂದು ವೆಬ್ಸೈಟ್ ಮೂಲಕ ತಾವು ಅದನ್ನು ಹರಿದು ಬಿಟ್ಟರೆ ಮುಂದೊಂದು ದಿನ ತಮಗೆ ಕಲರ್ಸ್ ಚಾನಲ್ ಕಡೆಯಿಂದ ಬಿಗ್ ಬಾಸ್ ತಂಡದಿಂದ ಕಾಲ್ ಬಂದು ತಮ್ಮನ್ನು ಅವರು ಇಂಟರ್ವ್ಯೂಗೆ ಕರೀತಾರೆ. ಬಿಗ್ ಬಾಸ್ ಅನ್ನೋದು ಒಂದು ಸಲ ಬಿಗ್ ಬಾಸ್ನಲ್ಲಿ ಹೋಗಿ ತಮ್ಮ ಪ್ರದರ್ಶನವನ್ನು ನೀಡಿದರೆ ಮತ್ತೊಂದು ದಿನ ಅವರು ಕರ್ನಾಟಕ ರಾಜ್ಯದಲ್ಲಿ ಕಿಂಗ್ ಆಗ್ತಾರೆ. ಅದು ನಮ್ಮ ಮುಂದೆ ಒಂದು ಎಕ್ಸಾಂಪಲ್ ಕೂಡ ಇದೆ. ಕಳೆದ ಸೀಸನ್ 12ರಲ್ಲಿ ಉತ್ತಮ ರೀತಿಯ ಪ್ರದರ್ಶನ ನೀಡಿದಂತಹ ಗಿಲ್ಲಿ ಇಂದು ಕರ್ನಾಟಕದ ಅವರು ಉತ್ತಮ ನಟನಾಗಿ ಕೂಡ ಹೊರಬಂದಿದ್ದಾರೆ. ಯಾವುದೋ ಒಂದು ಚಿಕ್ಕ ಒಂದು ರಿಯಾಲಿಟಿ ಶೋ ಮುಖಾಂತರ ಹಳ್ಳಿ ಗ್ರಾಮದಿಂದ ಬಂದಂತಹ ಈ ಗಿಲ್ಲಿ ಇಂದು ಕರ್ನಾಟಕ ಕಂಡಂಥವರು ಬಿಗ್ ಬಾಸ್ ಸ್ಟಾರ್ ಆಗಿದ್ದಾರೆ. ಆದರೆ ಪ್ರೀತಿಯ ಸ್ನೇಹಿತರೆ, ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿ ಮುಂದೊಂದು ದಿನ ನೀವು ಕರ್ನಾಟಕ ರಾಜ್ಯದಲ್ಲಿ ಅವರು ಉತ್ತಮ ನಾಯಕನೋ, ಅಲ್ಲದ್ರೆ ಚಲನಚಿತ್ರ ನಾಯಕನೋ, ಆ್ಯಂಕರೋ, ಯಾವುದೋ ಒಂದು ರಂಗದಲ್ಲಿ ತಾವು ಮೂಡಿ ಬರ್ತೀರ. ಸುಮ್ಮನೆ ಮನೆಯಲ್ಲಿ ಕೂತು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಎಲ್ಲರಿಗೂ, ನನ್ನ ಪ್ರೇಕ್ಷಕ ವೃಂದಕ್ಕೂ, ನನ್ನ ಸ್ನೇಹಿತರಿಗೂ ನನ್ನ ಮನದಾಳದಿಂದ ಆಶಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.